ಕನಕಪುರ ತಾಲೂಕಿನ ಐಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನಜಾತ್ ಉನ್ನೀಸಾ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಇಂದಿನ ಸಾಲಿನ ಅಧ್ಯಕ್ಷರಾಗಿದ್ದ ಉಮೇಶ್ ರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ಘೋಷಣೆಯಾಗಿತ್ತು. ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಚುನಾವಣೆ ಘೋಷಣೆಯಾಗಿದ್ದು, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಎಂ ಚಂದ್ರಶೇಖರಯ್ಯನವರು ಚುನಾವಣೆ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟಿದ್ದು, ಸಹಾಯಕ ಚುನಾವಣಾಧಿಕಾರಿಗಳಾಗಿ ಪಿಡಿಒ ಶಿಲ್ಪಾ ಸಿ ಹಾಗೂ ಸಿಬ್ಬಂದಿಗಳು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಐಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನಜಾತ್ ಉನ್ನೀಸಾ ಹೊರತುಪಡಿಸಿ ಮತ್ಯಾರೂ ಸಹ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿ ಎಂ ಚಂದ್ರಶೇಖರಯ್ಯನವರು ನಜಾತ್ ಉನ್ನೀಸಾ ಅವಿರೋಧವಾಗಿ ಆಯ್ಕೆಗೊಂಡಿರುವುದಾಗಿ ಘೋಷಣೆ ಮಾಡಿದರು. ಉಪಾಧ್ಯಕ್ಷೆ ಸ್ವಪ್ನ ಬಿಎಸ್, ಸದಸ್ಯರುಗಳಾದ ಶೀಲಾಬಾಯಿ, ಶಿವಣ್ಣೇಗೌಡ, ನಾರಾಯಣ್, ಮಂಜುನಾಥ್, ಮಹದೇವಮ್ಮ, ವೆಂಕಟಮ್ಮ, ಉಮೇಶ್ ಎಸ್, ಶ್ವೇತಾ ಎಂಎಸ್, ವೀರಭದ್ರಸ್ವಾಮಿ ಎಚ್, ಸುಮಲತಾ, ಶೋಭಾಬಾಯಿ, ಪುಟ್ಟಮಾದಮ್ಮ, ಚಿಕ್ಕ ಮುನಿಯಾಬೋಯಿ, ದೀಪು ಎನ್ಎಸ್, ಹೇಮಂತ್ ಗೌಡ ಎಂವಿ, ಕಾಂತರಾಜು ಟಿ, ಚಂದ್ರಕಲಾ ಟಿ ಉಪಸ್ಥಿತರಿದ್ದರು. ನೂತನ ಅಧ್ಯಕ್ಷರಿಗೆ ಮುಖಂಡರಾದ ರಾಜೇಂದ್ರ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಉಮೇಶ್, ನಾಜೀರ್ ಅಲಿ ಖಾನ್, ಮಂಗಳ, ಶಿವರಾಜು, ಕರಿಯಪ್ಪ, ಟಿಎಸ್ ಶ್ರೀನಿವಾಸ್, ಟಿಎಸ್ ಕುಮಾರ್, ಸಂಪಿಗೆ, ಉಯ್ಯಂಬಳ್ಳಿ ಬಸವರಾಜು, ಎಂಎಸ್ ಶಿವಕುಮಾರ್, ರಾಜೇಂದ್ರ ಆಲ್ಕುಳಿ, ಮಾರೇಗೌಡನದೊಡ್ಡಿ ಶಿವನೇಗೌಡ ಮೊದಲಾದವರು ಆಗಮಿಸಿ ನೂತನ ಅಧ್ಯಕ್ಷರಿಗೆ ಶುಭ ಕೋರಿದರು. ಐಗೊಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ರಾಮನಗರ ಜಿಲ್ಲೆ ಅವರು ದಿನಾಂಕ 28/8/2024 ಆದೇಶಿಸಿರುತ್ತಾರೆ. ಅದರಂತೆ ಒತ್ತುವರಿಪಡಿಸಿದ ಅಧಿಕಾರಿಯಾದ ಶ್ರೀ ಎಂ ಚಂದ್ರಶೇಖರಯ್ಯ, ಸಹಾಯಕ ಕಾರ್ಯಪಾಲಕ ಡಾಕ್ಟರ್ ಗ್ರಾಮೀಣ ನೀರು ಪರಿವಾರ ಅವರಾದ ನಾನು ದಿನಾಂಕ 27/9/2024 ನಿಗದಿಪಡಿಸಲಾಗಿದ್ದು, ಅದರಂತೆ ಅಧ್ಯಕ್ಷರ ಸ್ಥಾನಕ್ಕೆ ನಜಾತ್ ಉನ್ನೀಸ್ ಸದಸ್ಯರು ನಾಮಪತ್ರ ಸಲ್ಲಿಸಿದ್ದು, ಬೇರೆ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದ ಕಾರಣ ಶ್ರೀಮತಿ ನಜಾತ್ ಉನ್ನೀಸ್ ಅವರನ್ನು ಐಗೊಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಇವ್ರದ್ದು ಯಾವುದು ಸಹ ಮೀಸಲಾತಿ ಹಿಂದುಳಿದ ವರ್ಗ ಎ. ಐಗೊಲ್ಲಹಳ್ಳಿ ಪಂಚಾಯತಿಗೆ ಹಿಂದೆ ಅಧ್ಯಕ್ಷರಾಗಿದ್ದಂಥ ಉಮೇಶ್ ಅವರು ತಮ್ಮ ವೈಯಕ್ತಿಕ ಕಾರಣಕ್ಕೆ ರಾಜೀನಾಮೆಯನ್ನು ನೀಡಿದ್ದು, ಅಧ್ಯಕ್ಷ ಸ್ಥಾನ ತೆರವಾಗಿದ್ದಂಥ ಜಾಗಕ್ಕೆ ನಮ್ಮ ನಜಾತ್ ಉನ್ನೀಸಾ ಅಫ್ರೋಜ್ ಪಾಸ ಅವರ ಧರ್ಮಪತ್ನಿಯವ್ರನ್ನ ನಮ್ಮ ನಾಯಕರಾದಂಥ ರಾಜ್ಯದ ಉಪಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರಾದಂಥ DK ಶಿವಕುಮಾರ್ ಜಿಯವರು ಹಾಗೂ ನಮ್ಮ ನಿಕಟಪೂರ್ವ ಸಂಸದರಾದಂಥ DK ಸುರೇಶ್ ಜಿಯವರು ಆದೇಶದ ಮೇರೆಗೆ ಈ ದಿನ ಮುಂದಿನ ಅವಧಿಗೆ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವ್ರಿಗೆ, DK ಸುರೇಶ್ ಅವರಿಗೆ ಈ ಎಲ್ಲ ಐಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರ ಪರವಾಗಿ, ಸಾರ್ವಜನಿಕರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಒಂದು ಪಂಚಾಯಿತಿಗೆ ಮುಂದಿನ ಅವಧಿಗೆ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಿಂದೆ ಅಧ್ಯಕ್ಷರಾಗಿದ್ದಂಥ ನಮ್ಮ ಶಿವನೇಗೌಡನದೊಡ್ಡಿ ವಾರ್ಡ್ನ ಉಯ್ಯಂಬಳ್ಳಿ ದೊಡ್ಡಿ ಉಮೇಶ್ ಅವರು ಅಧ್ಯಕ್ಷರಾಗಿ ಏನು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ, ಇನ್ನು ಅವರು ಭಾಳ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಹಿಂದೆ ಇದ್ದಂಥ ಅಧ್ಯಕ್ಷರು ಐಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಭಾಳ ಉತ್ತಮವಾಗಿ ಯಶಸ್ವಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಚರಂಡಿ ರಿಪೇರಿ ಇರ್ಬೋದು, ಮೂಲಭೂತ ಸೌಕರ್ಯ ಇರ್ಬೋದು, ಭಾಳ ಶ್ರದ್ಧೆಯಿಂದ ಅವರು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಅವರು ಮಾಡಿ ಇನ್ನು ಬಾಕಿ ಉಳಿದಿದ್ದಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಇವರು ಏನು ಈಗ ನಮ್ಮ ನೂತನ ಅಧ್ಯಕ್ಷರಾಗಿದ್ದಾರೆ ಅವ್ರು ಮುಂದುವರಿಸ್ಕೋಗಿ ಈ ಒಂದು ಗ್ರಾಮ ಪಂಚಾಯಿತಿಯ ಎಲ್ಲ ಸಾರ್ವಜನಿಕರ ಕುಂದುಕೊರತೆಗಳನ್ನ ನಿವಾರಣೆ ಮಾಡಲಿ, ಅವ್ರಿಗೆ ಭಗವಂತ ಕೆಲಸ ಮಾಡುವಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ನಮ್ಮ ನಾಯಕರ ಪರವಾಗಿ ಅವ್ರಿಗೆ ಶುಭವನ್ನು ಕೋರ್ತೇನೆ.
ಸರಿ